ನನ್ನ ಹೆಸರು ಲಿಖಿತಾ. ನಾನು BVMP ಪ್ರೌಢಶಾಲೆ ಲೆಗ್ಗೆರೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ನಿಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನೀವು ಅವರಿಗೆ ಏನು ಸಲಹೆ ನೀಡ್ತಿದ್ರಿ? ನಿಮ್ಮ ಮಕ್ಕಳ ಜೊತೆ ನೀವು ಸಲಹೆಯಿಂದ ಇರ್ತಿದ್ರಾ ಅಥವಾ ಕಟ್ಟುನಿಟ್ಟಾಗಿ ಇರ್ತಿದ್ರಾ? ನೀವು ನಮಗೆ ನೀಡುವ ಸಲಹೆ ಏನು? ಹಾಂ ಸರ್. ಬಹಳ ಪ್ರಶ್ನೆ ಕೇಳಿದೆ. ನಂದೊಂದು ಸ್ಪೆಷಲ್ ಕೇಸ್. ನಾನು 7ನೇ ಕ್ಲಾಸಲ್ಲಿ ಸ್ಕೂಲ್ ಎಲೆಕ್ಷನ್ ಕೊಟ್ಟಿದ್ದೆ, ಆಮೇಲೆ 10ನೇ ಕ್ಲಾಸ್ ನಿಂತೆ, ಆಮೇಲೆ PUC ನಿಂತೆ, ಆಮೇಲೆ ಫೈನಲ್ ಡಿಗ್ರಿ ನಿಂತಾಗ ಅಸೆಂಬ್ಲಿ ನಿಂತರು. ಸೊ ಲೀಡರ್ಶಿಪ್ ಕ್ವಾಲಿಟಿ. ಇವ್ರ ತಂದೆ ಜೊತೆ ರಾಜಕಾರಣ ಮಾಡ್ತಿದ್ದ ಬಂಗಾರಪ್ಪ ಚೀಫ್ ಮಿನಿಸ್ಟರ್. ನನ್ನ ಮಕ್ಕಳಿಗೆ ಟೈಮ್ ಕೊಡಕ್ಕಾಗ್ತದೆ. But I love them, I cared them. My wife took up the major responsibility. I have 3 children. All NPA students makkalu. They are doing very well. So I have given all love to them, but I have not given much time to them. Other than Dharma Patni, she has given time. More than Allah. Quality education was ಸಿಕ್ಕಿದೆ. They have excelled very well. 90 plus 99 ವರೆಗೂ ತೆಗೆದುಕೊಂಡಿದ್ದಾರೆ. ಸೊ ಅದಕ್ಕೆ ಎಲ್ಲರಿಗೂ ನಾವು ರಾಜಕೀಯದಲ್ಲಿ ಇರೋದ್ರಿಂದ ಜಾಸ್ತಿ ಟೈಮ್ ನನ್ನಂತೂ ಕೊಡೋಕ್ಕಾಗಲ್ಲ. ಈಗ ನಾವು ಫುಲ್ ಟೈಮ್ ಪಾಲಿಟಿಕ್ಸ್ ಮಾಡಿಕೊಂಡು ಬೆಳೆದಿದ್ವಿ. ಇಲ್ಲಾಂದ್ರೆ ಇಲ್ಲಿವರೆಗೂ ಬೆಳೆಯೋಕ್ಕೆ ನಮ್ಗೆ ಯಾರು, ನನ್ನ ಕುಟುಂಬ ಯಾರು ರಾಜಕಾರಣದಲ್ಲಿ ಯಾರು ಇರಲಿಲ್ಲ. ಮದುವೆ ಆಗಿರೋ ಮುಂಚಿಗೆ ನಾನು ಮಿನಿಸ್ಟರ್ ಆಗ್ತಿದ್ದೆ, ಆಮೇಲೆ ನನ್ನ ಮದುವೆ ಆಗಿದ್ದು. ಸೊ ಮಾಜಿ ಮಂತ್ರಿ ಆದ್ಮೇಲೆ ನಾನು ಮದುವೆ ಆಗಿದ್ದು, ಆಮೇಲೆ ಮಕ್ಕಳಾಗಿದ್ದು. ಸೊ ಹಂಗೆ ಅವ್ರಿಗೆ ಏನು ಬೇಕೋ, ಯಾವ ಶಾಲೆ ನಾನು ಏನು ಡಿಸೈನ್ ಇತ್ತು ನನಗೆ. ನಾನು ಹೈಸ್ಕೂಲಲ್ಲಿ ನನಗೆ ತೆಗೆದಾಕ್ಬಿಟ್ಟಿತ್ತು. ಹೈಸ್ಕೂಲಲ್ಲಿ, ಮಿಡಲ್ ಸ್ಕೂಲಲ್ಲಿ ಗೋಪಾಲ್ ಕೃಷ್ಣ MP ಸ್ಕೂಲ್ ಅವರು ನೀವು ಮಿಸ್ಚಿವಸ್ ಬಾಯ್ ಅಂತ ಹೇಳ್ಬಿಟ್ಟು ನನ್ನ ಸ್ಕೂಲಿಂದ ತೆಗೆದಾಕ್ತಿದ್ರು. ಸೊ ಅವ್ರು ಬಂದರು ನನಗೆ ಕೇಳ್ಕೊಳಕ್ಕೆ, ಮದುವೆ ಕರೆದೆ. ನನ್ನ ಮದುವೆಗೆ ಬಂದಾಗ ಅವ್ರಿಗೆ ಹೇಳಿದೆ, ನೀವೇನು ಕೊಡಬೇಡಿ, ನಾನು ಗಿಫ್ಟ್ ಕೊಡೋಕೆ ಬರ್ತದೆ ನನಗೆ. ನೀವು ಗಿಫ್ಟ್ ಅನ್ನು ಬೇಡ, ಒಂದು ಗೋಲ್ಡನ್ ಕಾಯಿನ್ ತಿರುಪತಿ ವೆಂಕಟೇಶ್ವರ ಕೊಡೋಕೆ ಬರ್ತದೆ. ನಿಮ್ಗೆ ಬೇಡ, ನನ್ನ ಊಟ ಮಕ್ಕಳು ನಿಮ್ಮ ಸ್ಕೂಲಲ್ಲಿ ಸೀಟ್ ಕೊಡಿ ಸಾಕು ಅಂತ ಹೇಳಿದೆ. ಆ ಸ್ಕೂಲ್ ವ್ಯಾಲ್ಯೂ ಅಂತ ನನಗೆ ಗೊತ್ತಿತ್ತು. ಇಟ್ ವಾಸ್ ದ ಫಸ್ಟ್ ಆಟೋನಮಸ್ ಸ್ಕೂಲ್ ಆಫ್ ದಿ ಕಂಟ್ರಿ. ಆಮೇಲೆ ಕೊಟ್ಟರು, ಆಮೇಲೆ 3 ಜನ ಅಲ್ಲೇ ಓದಿದ್ದಾರೆ. ಸೊ ಹಂಗೆ ಮೈ ಚಾಯ್ಸ್, agriculturist by birth, business by profession, educationist by choice, my passion politician. ಸೊ ಹಂಗಿದ್ರು ಕೂಡ ನನಗೆ ಇವತ್ತು ಎಜುಕೇಶನ್ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದೆ. ಅದಕ್ಕೆ ನಾನೀಗ ಬೆಂಗಳೂರು ನಗರದ ಮಂತ್ರಿ ಇರ್ಬೋದು, ಇರಿಗೇಷನ್ ಮಂತ್ರಿ ಆಯಿತು, ಸ್ಟಿಲ್ ಐ ಹ್ಯಾವ್ ಟೇಕನ್ ಅಪ್ ಈ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳ ಎಜುಕೇಷನ್ಗೆ ಹೆಚ್ಚಿಗೆ ಒತ್ತು ಕೊಡಬೇಕು. ಅವರು ಯಾರಿಗೂ ಬೆಂಗಳೂರು ನಗರದಲ್ಲಿ ಏನು ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಅದು ಹಳ್ಳಿ ಮಕ್ಕಳಿಗೂ ಸಿಗಬೇಕು. ಈ CBSE ICSE ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ ಸಿಗಬೇಕು. ಹಳ್ಳಿಯಿಂದ ಬೆಂಗಳೂರಿಗಾಗಲಿ ಟೌನ್ಗಳಿಗಾಗಲಿ ಆ ಮಕ್ಕಳು ಎಜುಕೇಶನ್ಗೋಸ್ಕರ ಇಲ್ಲಿ ಬಂದು ತೊಂದರೆ ಮುಗಿಸಬಾರದು ಅನ್ನೋ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲಿರುವಂತಹ ಒಂದು ಹೊಸ ಅಧ್ಯಾಯಕ್ಕೆ ಪ್ರಾರಂಭ ಮಾಡಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವ್ರದ್ದೇ, ಪ್ರೈವೇಟ್ ಮ್ಯಾನೇಜ್ಮೆಂಟ್ ಅವ್ರದ್ದೇ CSR ಫಂಡ್ಸ್ ಅಂತ ಇದೆ, ಕೋಆಪರೇಟಿವ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೊಸದಾಗಿ ಮಾಡಿದ್ದಾರೆ. ಸೊ ಯಾರು ಕಂಪ್ನಿಗಳಿದೆ ಅವರು ಸಂಪಾದನೆ 2% ದೇ ಶುಡ್ ಗಿವ್ ಫಾರ್ ದಿಸ್ ಆಕ್ಟಿವಿಟೀಸ್ ಅಂತ ಇದೆ. ಸೊ ಈ ವರ್ಷ ಎಲ್ಲರೂ ಕೂಡ ನೀವು ಎಜುಕೇಶನ್ಗೆ ಕೊಡಬೇಕು ಅಂತೇಳಿ ಅವ್ರಿಗೆ ಒತ್ತಾಯ ಮಾಡಿ ಇವತ್ತು 2,000 ಜಾಗಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಈ ವರ್ಷ 500 ಶಾಲೆ ತೆಗೆದು ಅದನ್ನೇ ನಾನು ಮಧು ಬಂಗಾರಪ್ಪ ಅವರು ನಿಮಗೆ ತಿಳಿಸಿದ್ರು. ಸೊ ಹಂಗೆ ನನಗೆ ಎಕ್ಸ್ಪೆಷಲಿ ಪರ್ಸನಲಿ ಸೊ ಅದಕ್ಕೆ ಆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೆ ಫೌಂಡೇಶನ್ ಸರಿಯಾಗಿರ್ಬೇಕು, ಆ ತಂದೆ ತಾಯಿಗಳು ಪ್ರೀತಿನೂ ಜಾಸ್ತಿ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನೇನು ಕೊಡಲಿಲ್ಲ ಅದನ್ನು ಬೇರೆ ಎಲ್ಲ ಮಕ್ಕಳಿಗೂ ಸಿಗಲಿ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ.